ಸಕ್ಕರೆ ಇಷ್ಟು ಸಿಹಿಯಾದ ವಸ್ತು ಇಷ್ಟೊಂದು ಹಾನಿಕರವಾಗಬಹುದು ಎಂದು ನಾನು ಎಂದಿಗೂ ಊಹಿಸಿರಲಿಲ್ಲ. ನನ್ನ ಕುಟುಂಬವು ಭೂಮಿಯಲ್ಲಿ ಕೆಲಸ ಮಾಡಿ ನಾವು ಬೆಳೆದು ಸಂಗ್ರಹಿಸಿದ ತಾಜಾ ಆಹಾರವನ್ನು ಸೇವಿಸುತ್ತಿತ್ತು. ನಾವು ಬಲಶಾಲಿಗಳು, ಆರೋಗ್ಯವಂತರೂ ಆಗಿದ್ದೆವು. ನಾವು ಕಷ್ಟವನ್ನು ಎದುರಿಸುತ್ತಿದ್ದೆವು. ನಗರದಲ್ಲಿ ಕೆಲಸ ಮತ್ತು ಉತ್ತಮ ಜೀವನವನ್ನು ಹುಡುಕಲು ನಮ್ಮ ಹಳ್ಳಿಯನ್ನು ತೊರೆದೆವು. ಕೆಲವು ರೀತಿಯಲ್ಲಿ ಜೀವನ ಸುಲಭವಾಯಿತು. ಕೃಷಿಯ ಕಠಿಣ ಪರಿಶ್ರಮದ ಬದಲು ನನ್ನ ತಂದೆ ಟ್ಯಾಕ್ಸಿ ಓಡಿಸುತ್ತಿದ್ದರು ಮತ್ತು ನನ್ನ ತಾಯಿ ಕಾರ್ಖಾನೆಯ ಉದ್ಯೋಗದಲ್ಲಿದ್ದರು. ನಾವು ಹೆಚ್ಚು ಹೊತ್ತು ಕುಳಿತೆವು. ನಮ್ಮ ಆಹಾರ ಪದ್ಧತಿಯು ಬದಲಾಯಿತು. ನಾವು ಸಿಹಿ ತಿಂಡಿಗಳು, ಸಕ್ಕರೆ ಪಾನೀಯಗಳು ಮತ್ತು ಫಾಸ್ಟ್ ಫುಡ್ ಖರೀದಿಸಿದೆವು. ಅದು ತುಂಬಾ ರುಚಿಯಾಗಿತ್ತು. ಅದು ವೇಗವಾಗಿತ್ತು ಮತ್ತು ಸುಲಭವಾಗಿತ್ತು. ನಮ್ಮ ಕುಟುಂಬವು ನಮ್ಮ ನಗರದ ಸಂಬಂಧಿಕರಂತೆ ಕಾಣಲು ಪ್ರಾರಂಭಿಸಿತು. ನನ್ನ ತಂದೆಗೆ ದೊಡ್ಡ ಹೊಟ್ಟೆ ಬಂತು. ಅವನಿಗೆ ಅದರ ಬಗ್ಗೆ ಹೆಮ್ಮೆ ಇತ್ತು. ನಮ್ಮಲ್ಲಿ ಚೆನ್ನಾಗಿ ತಿನ್ನಲು ಸಾಕಷ್ಟು ಹಣವಿದೆ ಎಂಬುದರ ಸಂಕೇತ ಎಂದು ಅವರು ಹೇಳಿದರು. ಒಂದು ದಿನ ನಾನು ಮಧುಮೇಹ ಪರೀಕ್ಷೆಗಾಗಿ ಒಂದು ಸೂಚನೆಯನ್ನು ನೋಡಿದೆ. ಪೋಸ್ಟರ್ನಲ್ಲಿರುವ ವ್ಯಕ್ತಿ ನನ್ನ ತಂದೆಯಂತೆಯೇ ಕಾಣುತ್ತಿದ್ದ. ನನ್ನ ತಂದೆಗೆ ಮಧುಮೇಹದ ಲಕ್ಷಣಗಳು ಕಾಣಿಸಿಕೊಂಡಿದ್ದು ನೋಡಿ ನನಗೆ ಆಶ್ಚರ್ಯವಾಯಿತು. ಅವರಿಗೆ ತುಂಬಾ ಬಾಯಾರಿಕೆ ಆಗುತ್ತಿತ್ತು, ಆಗಾಗ್ಗೆ ಮೂತ್ರ ವಿಸರ್ಜಿಸುತ್ತಿದ್ದರು, ದೃಷ್ಟಿ ಮಂದವಾಗುತ್ತಿತ್ತು ಮತ್ತು ಅವರು ದಣಿಯುತ್ತಿದ್ದರು. ನನ್ನ ತಂದೆಗೆ ಅವರಿಗೆ ಯಾವುದೇ ಸಮಸ್ಯೆ ಇಲ್ಲ ಎಂದು ಅನಿಸಿತು. ಆದರೆ ಅವರ ಸಹೋದರ ಮಧುಮೇಹದಿಂದ ಕಾಲು ಕಳೆದುಕೊಂಡಿದ್ದರಿಂದ ಅವರು ಪರೀಕ್ಷೆಗೆ ಒಳಗಾಗಲು ಒಪ್ಪಿದರು. ದುಃಖಕರವೆಂದರೆ ನನ್ನ ತಂದೆಯ ರಕ್ತದಲ್ಲಿ ಬಹಳಷ್ಟು ಸಕ್ಕರೆ ಇತ್ತು. ಅವರಿಗೆ ಮಧುಮೇಹ ಇದೆ ಎಂದು ನರ್ಸ್ ಹೇಳಿದರು. ನನ್ನ ತಂದೆಯ ದೊಡ್ಡ ಹೊಟ್ಟೆಯು ಅವರ ಅನಾರೋಗ್ಯದ ಸಂಕೇತವಾಗಿತ್ತು ಎಂದು ತಿಳಿದು ಬಂದಿದೆ. ಅತಿಯಾಗಿ ತಿನ್ನುವುದು, ವಿಶೇಷವಾಗಿ ಸಿಹಿ ತಿಂಡಿಗಳು ಮತ್ತು ಪಿಷ್ಟಯುಕ್ತ ಆಹಾರಗಳು ಹೊಟ್ಟೆಯೊಳಗೆ ಅನಾರೋಗ್ಯಕರ ಕೊಬ್ಬನ್ನು ಉಂಟು ಮಾಡುತ್ತದೆ ಎಂದು ನರ್ಸ್ ವಿವರಿಸಿದರು. ಇದು ನಾವು ಹಿಸುಕಬಹುದಾದ ಮೃದುವಾದ ಕೊಬ್ಬಿನಿಂದ ಭಿನ್ನವಾಗಿದೆ. ಹೊಟ್ಟೆಯೊಳಗಿನ ಕೊಬ್ಬು ಮಧುಮೇಹದಂತಹ ಕಾಯಿಲೆಗೆ ಕಾರಣವಾಗುತ್ತದೆ. ನಾವು ತಿನ್ನುವಾಗ ಸಿಹಿ ಪದಾರ್ಥಗಳು ಸಕ್ಕರೆಯಾಗಿ ಬದಲಾಗುತ್ತವೆ ಎಂದು ಅವಳು ವಿವರಿಸಿದಳು. ಇತರ ಆಹಾರಗಳು ಸಹ, ವಿಶೇಷವಾಗಿ ಅನ್ನ, ಆಲೂಗಡ್ಡೆ ಮತ್ತು ಬ್ರೆಡ್ನಂತಹ ಪಿಷ್ಟಯುಕ್ತ ಆಹಾರಗಳು. ಸಂಸ್ಕರಿಸಿದ ಆಹಾರದಲ್ಲಿ ಬಹಳಷ್ಟು ಸಕ್ಕರೆ ಅಡಗಿರುತ್ತದೆ. ಮಧುಮೇಹವು ರಕ್ತದಲ್ಲಿ ಸಕ್ಕರೆಯನ್ನು ಹೆಚ್ಚಿಸುತ್ತದೆ ಮತ್ತು ರಕ್ತನಾಳಗಳು ಮತ್ತು ನರಗಳಿಗೆ ಹಾನಿ ಮಾಡುತ್ತದೆ. ಜನರಿಗೆ ಹೃದಯಾಘಾತ, ಪಾರ್ಶ್ವವಾಯು, ಮೂತ್ರಪಿಂಡ ಕಾಯಿಲೆ ಮತ್ತು ಕುರುಡುತನ ಬರುವ ಸಾಧ್ಯತೆ ಹೆಚ್ಚು. ಅವರಿಗೆ ಬುದ್ಧಿಮಾಂದ್ಯತೆಯೂ ಬರಬಹುದು. ಅವರು ಮರೆಯುತ್ತಾರೆ ಮತ್ತು ಗೊಂದಲಕ್ಕೊಳಗಾಗುತ್ತಾರೆ. ಗಾಯಗೊಂಡ ನರಗಳು ಪಾದಗಳನ್ನು ಮರಗಟ್ಟುವಂತೆ ಮಾಡುತ್ತವೆ. ಹಾಗಾಗಿ ಜನರು ಸೋಂಕಿಗೆ ಒಳಗಾಗಿ ಅಂಗಚ್ಛೇದಕ್ಕೆ ಕಾರಣವಾಗುವ ಗಾಯಗಳೆಂದು ತಿಳಿಯುವುದಿಲ್ಲ. ನರಗಳ ಹಾನಿಯು ಶಿಶ್ನವನ್ನು ದುರ್ಬಲಗೊಳಿಸಬಹುದು. ಅದು ಭಯಾನಕ ಕಾಯಿಲೆಯಾಗಿತ್ತು. ಆದರೆ ಒಂದು ಒಳ್ಳೆಯ ಸುದ್ದಿ ಏನೆಂದರೆ ನನ್ನ ತಂದೆ ಮಧುಮೇಹವನ್ನು ನಿಯಂತ್ರಿಸಬಲ್ಲರು ಮತ್ತು ಆ ಸಮಸ್ಯೆಗಳನ್ನು ಹೊಂದಿರಲಿಲ್ಲ. ನಮ್ಮ ಹೊಸ ಜೀವನ ವಿಧಾನವೇ ನಮ್ಮ ತಂದೆಯ ಸಮಸ್ಯೆಗಳಿಗೆ ಕಾರಣ ಎಂದು ನರ್ಸ್ ವಿವರಿಸಿದರು. ಅವರು ಆರೋಗ್ಯವಾಗಿರಲು ಚೆನ್ನಾಗಿ ತಿನ್ನಬೇಕಿತ್ತು, ಕಡಿಮೆ ತಿನ್ನಬೇಕಿತ್ತು ಮತ್ತು ಹೆಚ್ಚು ಕ್ರಿಯಾಶೀಲತೆ ಬೇಕಿತ್ತು. ಈಗ ನನ್ನ ತಂದೆಗೆ ಮಧುಮೇಹ ಬಂತು. ನನ್ನ ಚಿಕ್ಕಪ್ಪನಿಗೂ ಇತ್ತು. ನನ್ನ ಇಡೀ ಕುಟುಂಬ ಅಪಾಯದಲ್ಲಿದೆ ಎಂದು ನನಗೆ ಅರಿವಾಯಿತು. ನಾನು ನನ್ನ ಅಜ್ಜಿಯನ್ನು ನೋಡಲು ಹೋದೆ. ಅವಳು ಬೆಳೆಯುವಾಗ ಜಂಕ್ ಫುಡ್ ಇರಲಿಲ್ಲ ಮತ್ತು ಯಾರಿಗೂ ಮಧುಮೇಹವೂ ಇರಲಿಲ್ಲ. ನಾವು ಒಟ್ಟಿಗೆ ಒಂದು ಯೋಚನೆ ಮಾಡಿದೆವು. ಮೊದಲು ನಾವು ಸಿಹಿ ತಿಂಡಿಗಳು ಮತ್ತು ತ್ವರಿತ ಆಹಾರಗಳನ್ನು ಖರೀದಿಸುವುದನ್ನು ನಿಲ್ಲಿಸಿದೆವು. ಬದಲಾಗಿ ನಾವು ತಾಜಾ ಆಹಾರವನ್ನು ಮಾರುಕಟ್ಟೆಗಳಲ್ಲಿ ಖರೀದಿಸಿದೆವು. ತರಕಾರಿಗಳು, ಧಾನ್ಯಗಳು ಮತ್ತು ಬೀನ್ಸ್, ಮೊಟ್ಟೆಗಳು ಮತ್ತು ಮೀನುಗಳಂತಹ ಹೆಚ್ಚಿನ ಪ್ರೋಟೀನ್ ಆಹಾರಗಳು. ನಂತರ ನಾವು ತಲೆಮಾರುಗಳಿಂದ ನಮ್ಮನ್ನು ಚೆನ್ನಾಗಿ ಕಾಪಾಡಿಕೊಂಡಿರುವ ಸಾಂಪ್ರದಾಯಿಕ ಆಹಾರವನ್ನು ಉಪಯೋಗಿಸಿದೆವು. ನಾವು ಆರೋಗ್ಯಕರ ಆಹಾರವನ್ನು ಸೇವಿಸುತ್ತಿದ್ದೇವೆ ಎಂದು ಖಚಿತಪಡಿಸಿಕೊಳ್ಳಲು ಮನೆಯಲ್ಲಿ ಅಡುಗೆ ಮಾಡುವುದು ಒಂದೇ ಮಾರ್ಗ ಎಂದು ನನ್ನ ಅಜ್ಜಿ ಹೇಳಿದ್ದರು. ನಾವು ಕೂಡ ಕಡಿಮೆ ತಿಂದೆವು, ಆರೋಗ್ಯಕರವಾಗಿ ತಿಂದೆವು, ಹೆಚ್ಚು ಅನ್ನವನ್ನು ತಿನ್ನಲಿಲ್ಲ. ಕೊನೆಯದಾಗಿ ನಾವು ಪ್ರತಿದಿನ ಬೆಳಿಗ್ಗೆ ನಡೆಯಲು ಪ್ರಾರಂಭಿಸಿದೆವು. ಆ ವರ್ಷದಲ್ಲಿ ನನ್ನ ತಂದೆ ಹೊಟ್ಟೆಯನ್ನು ಕರಗಿಸಿದರು. ಅವರ ರಕ್ತದಲ್ಲಿನ ಸಕ್ಕರೆ ಮಟ್ಟ ಸುಧಾರಿಸಿತು ಮತ್ತು ಅವರ ಶಕ್ತಿ ಮರಳಿತು. ನಾವೆಲ್ಲರೂ ಆರೋಗ್ಯವಾದೆವು ಮತ್ತು ನಾವು ನಿಜವಾಗಿಯೂ ಸಕ್ಕರೆಯನ್ನು ಬಿಟ್ಟಂತೆ ಅನ್ನಿಸಲಿಲ್ಲ. ನೆನಪಿಡಿ, ನಿಜವಾದ ಆಹಾರವನ್ನು ಸೇವಿಸಿ, ನೀವೇ ಬೇಯಿಸಿ ಮತ್ತು ಸಕ್ರಿಯರಾಗಿರಿ. ನಿಮ್ಮ ಕುಟುಂಬವು ಆರೋಗ್ಯವಾಗಿರಬಹುದು.